ಸಿದ್ದಮ್ಮರೇ, ಸಿದ್ದಮ್ಮರೇ, ಮನೆಗೆ ಯಾರದ್ರೇವ? ಯಾರು? ಅಯ್ಯ ಗಂಗಾವನ, ಅಯ್ಯ ಬಾರ ಇವ. ಏನ್ ಮಾಡಾಕತ್ತಿದ್ರಿ ಬೇ? ಏನಿಲ್ಲ ಬಾರವ, ಮನೆ ಒಳಗೆ ಜಳಕ ಮಾಡಿದೆ, ಪೂಜೆ ಮಾಡಿದೆ. ನಮ್ಮ ಸಸಿ ನಾಷ್ಟಾ ಏನು ಮಾಡ್ಲಿರಿ ಅತ್ತಿಯಾರ ಅಂತ ಕೇಳಾಕತ್ತಿದ್ಲು. ಅದಕ್ಕೆ ಉಪ್ಪಿಟ್ಟು ಮಾಡುವ ಅಂತ ಹೇಳಾಕತ್ತಿದ್ ನೋಡು. ಹೌದಂದೆ, ಅಂದಂಗ ಭಾಳ ಚಲೋ ಆತ್ ಬಿಡು. ಅಂದಂಗ ಬೇ ಅಯ್ಯ ನಿಂತ ಮಾತಾಡ್ಕತ್ತಿಲ್ಲ, ಇವಾಗ ಕುಂದ್ರ ಬಾ. ಹಾ ಕುಂದಿರ್ತೇನೆ ಬೇ. ಏನಂದ್ರೆ ಮತ್ತೆ ಇವತ್ತ ಈಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಅನ್ನತ್ಲೆ ರಾಹುಲ್ ಅವ್ರೆ ಹಣ್ಣು ಇಡಕ್ ಬರ್ತಾರಂತ ಅವ್ರ ಮನೆಯವರೆಲ್ಲ ಸೇರಿ. ಅದಕ್ಕೆ ನಿಮ್ಗೆ ಹೇಳಕ್ ಬಂದಿವ. ಹೌದನ? ಅಯ್ಯ ಚಲೋ ಆತ್ ಬಿಡು. ಮತ್ತೆ ಏನು ನಮ್ಮ ಸುರೇಶ್ ಏನು ಹೇಳಿಲ್ಲ ನನಗೆ. ಬೇಸಿದ್ರು ಬಿಡುವ, ಅಲ್ಲ ಸಂಬಂಧ ತಂದಿದ್ ನಾವು, ನಮಗ ಸುದ್ದಿ ಗೊತ್ತಿಲ್ಲಲ್ಲ ಇದು. ಇಲ್ಲ ಅದು ಹಂಗಲ್ವೇ. ಅದು ಏನಾತಂದ್ರೆ ಆಕಿ ನಮ್ಮ ರೋಜಾ ಕಾಲೇಜಿಗೆ ಹೊಂಟಿದ್ಲಂತವ. ಅದಕ್ಕೆ ಅವ ಹುಡುಗ ಬೆಟ್ಟಗ್ಯಾನ. ತಡಿ ತಡಿ, ಮತ್ತೆ ರೋಜಾ ಒಂದು ವಾರ ಟೈಮ್ ಕೇಳ ಏನೇನಂದ್ರಲ್ಲ, ಮತ್ತೆ ಆಗ್ಲಿ ಕರೆಕತ್ತನ ಹುಡುಗನ ಹಣ್ಣು ಇಡಕ. ಹೇಳುದ ಕೇಳ್ಬೇಲಿ ಒಂದಿಟ್ಟು. ರೋಜಾ ಕಾಲೇಜಿಗೆ ಹೊಂಟಿದ್ಲಂತವ. ಅದಕ್ಕೆ ಹುಡುಗ ಬೆಟ್ಟಗ್ಯಾನ. ಬೆಟ್ಟಾಗಿ ಆಕಿ ಗಾಡಿ ಜೊತೆ ಮಾತಾಡ್ಕೊಂತ ನಿಂತಾಗ ಇವನು ಬೆಟ್ಟಗ್ಯಾನ, ಆಮೇಲೆ ಇವನು ದೋಸ್ತನು ಬೆಟ್ಟಗ್ಯಾನ. ಅಷ್ಟ್ರು ದೋಸ್ತರು ಆಗ್ಯಾರ. ಅಷ್ಟ್ರು ಸೇರಿ ಚಾ ಕುಡಿಯಕ್ಕೆ ಹೋಗ್ಯಾರ. ಚಾ ಕುಡಿಯಕ್ಕೆ ಹೋದಾಗ ಇದು ಹೋಟೆಲ್ ಹೋಗ್ಯಾರ. ಇನ್ನ ತಿಂದು ಬರಕ್ಕೆ ಚಲೋ ತಿನ್ಸಿದ್ನಂತೆಲ್ಲ. ತಿನ್ನಿಸಿ ಇದು ಏನು ಆ ಹೋಟೆಲ್ ಏನೋ ಒಂದು ನಿಯಮ ಐತಂತ. ಅದಕ್ಕೆ ನಿಮಗೆ ಇಷ್ಟ ಆದಾಗೆ ಹೂವಿನ ಬೊಕ್ಕೆ ಕೊಡ್ರಿ ಅಂತ ಒಂದೊಂದು ಹೂವಿನ ಬೊಕ್ಕೆ ಇಟ್ಟಾರಂತೆ. ಅದಕ್ಕೆ ಹುಡುಗ ಕೊಟ್ಟನಂತಿಕಿಗೆ ನಮ್ಮ ರೋಜಾಗ ಹೂವಿನ ಬೊಕ್ಕೆ ಕೊಟ್ಟು ಮತ್ತೆ ಒಪ್ಕೊಂತೀರ ಇಲ್ಲ ಒಂದು ವಾರ ಟೈಮ್ ಕೇಳಿರಿ, ಮತ್ತೆ ಈಗ ಒಪ್ಕೊಳ್ಳೋದು ಏನೇನು ಹೀಗ ತಿಳಿಸ್ರಿ ಅಂತ ಹೇಳೋಣ. ಅದಕ್ಕೆ ಮತ್ತೆ ಎಲ್ಲ ಚಲೋ ತಿನ್ಸಕತ್ತಾನ ಉಣ್ಸಕತ್ತಾನ, ಚಲೋ ಇರಂಕ ಅಂತ ಹುಡುಗ ಚಲೋ ಮಾತಾಡ್ತಾನೆ. ಆಮೇಲೆ ಅವ್ರ ದೋಸ್ತನು ಎಲ್ಲ ಪರಿಚಯದಾರನ ಕೇಳ್ಯಾಳ, ಚಲೋ ಹುಡುಗದಾನ ಅನ್ನತ್ಲೆ. ಮತ್ತೆ ಆಗಲೇ ಹೂ ಅಂತ ಹೇಳಿ ಆ ಹೂ ಇಸ್ಕೊಂಡಾಳ, ಒಪ್ಪಿಗೆ ಆಗೈತೆ ಅಂತ ಹೇಳಿ. ಅಯ್ಯ ಹೌದನ? ಚಲೋ ಆತ್ ಬಿಡವ. ರೋಜಾ ಯಾಕೆ ಚಲೋ ಬುದ್ಧಿ ಬಂದತ್ತಲ್ಲ ರೋಜಾಗ, ಇಲ್ಲ ಅಂದ್ರೆ ಅಲ್ಲಿ ಮಂಡ್ ಹಠ ಮಾಡ್ಕೊಂಡು ಕುಂದ್ರಕಿ ಇನ್ನೂ ಒಂದು ವಾರ ಹೇಳ್ತೇನೆ ಅಂತೇಳಿ. ಹುಣ್ ಬೇ, ನನಗೂ ಅದ ಅನ್ಸಿತ್ತೆ. ವಾ ಇದು ಹುಡುಗಿ ಏನು ಮತ್ತು ಕೊಟ್ಟ ಕುಂಟಿ ಮಾತಾಡ್ಕೊಂಡು ನಿಂದಿರ್ತತನವ ಅನ್ಕೊಂಡಿದ್ದೆ. ಯಾಕೆ ಪಟ್ಕನ ಹೂ ಅಂದ್ಬಿಟ್ಟತಿ. ಖುಷಿ ಆಗೈತಿ ನನಗೆ. ಭಾಳ ನಿರಂಬಳ ಆಗೈತೆ ನೋಡ್ಬೇ, ಹುಡುಗ ಚಲೋ ಸಿಕ್ಕ ನನ್ನ ಮಗಳಿಗೆ ಅಂತೇಳಿ. ಅದಕ್ಕೆ ಬಂದ ಬಿಡ್ರಿ ಅಂತ ಹೇಳಿ ನಾವು. ಅದಕ್ಕೆ ಮತ್ತೆ ತಾಬಿಡ್ತು ಬಿಡತ್ತಲ್ಲ ಇದು. ಹಂಗಾಗಿ ಯಾರು ಫೋನ್ ಮಾಡಿಲ್ಲ, ಆಕಿನ ಬಂದು ಹೇಳಿಲ್ಲ. ಅದಕ್ಕೆ ನಿನಗೆ ಬಂದು ನಿಮ್ಮನ್ನ ಕರೆಯಕ್ಕೆ ಬಂದಿವ ನಾನು. ಬಂದು ಬಿಡ್ರಿ ಬೇ. ಹೌದಾ? ಹಂಗಂದ್ರೆ ಬರ್ತೆ ತಗೋರ. ಬರ್ತೆ ತಗೋ, ನಾಷ್ಟ ಮಾಡಿದ್ರೆ ಬಂದ ಬಿಡ್ತಿ. ಅಯ್ಯ ನಾಷ್ಟ ಮಾಡ್ಕೊಂತ ಕುಂದ್ರಬೇಡ್ರಿ ಬೇ. ಅಲ್ಲೇ ನಾಷ್ಟ ಮಾಡುವಂತ್ರಿ, ಎಲ್ಲಾರು ರೆಡಿ ಮಾಡಕತ್ತ ಸಂಗೀತ ನಾಷ್ಟ ಏನು. ಬಂದು ಬಿಡ್ರಿ ಅಲ್ಲಿ. ಹೆಂಗಿದ್ರು ಸಜ್ಜಾಗಿರಲ್ಲ, ಜಳಕ ಮಾಡಿರಲ್ಲ, ಬಂದು ಬಿಡ್ರಿ ಈಗ. ಅವ್ರ ಮನೆಗೆ ಯಾರ್ಯಾರು ಬರ್ತಾರ, ಹುಡುಗನಾರ ಅಪ್ಪ ಅಮ್ಮ ಅಷ್ಟ ಬರ್ತಾರೋ, ಏನಾರ ಅವ್ರ ರಿಲೇಷನ್ ಮಂದಿ ಬರ್ತಾರ, ಹೆಂಗ ಏನು ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆ ಮತ್ತೆ ಬಂದೆ ಅಂದ್ರೆ ನೀ ಮಾತಾಡ್ಕೊಂತ ಕುಂದಿರ್ತಿ ಹಿರೇ ಮನುಷ್ಯಾಳೆ. ಅದಕ್ಕೆ ಹೆಂಗಿದ್ರು ನಿಮ್ಗೆ ರಿಲೇಷನ್ ಅಲ್ಲ ಅವ್ರು ಎಲ್ಲ ನಿಮ್ ಜೊತೆ ಮಾತಾಡ್ಕೊಂತ ಚಂದ ಮಾತಾಡ್ಕೊಂತ ಕುಂದಿರ್ತಾರ ಅವ್ರು. ಅದು ಕರೆ ಬಿಡು, ಯಾಕಂದ್ರೆ ನಮ್ಮ ಕಣ್ಣು ಮುಂದೆ ಆಡಿ ಬೆಳೆದಾವ ಹುಡುಗರು. ಸಣ್ಣ ಇವ ಭಾಳ ಸಣ್ಣ. ಅವ್ರವನ ಎತ್ತಾಗ ಸಣ್ಣಕಿ. ನೋಡಕ್ ನಿನಂಗ ಇರ್ತಾಳಕಿನು ಯಾವಾಗಲೂ ತುರ್ಬ ಕಟ್ಕೊಂಡು. ಹೌದಂಬಿ, ಚಲೋ ಆತ್ ಬಿಡುವ. ನನ್ನ ಮಗಳಿಗೆ ಒಟ್ಟೆ ಎತ್ತಾಗ್ರೆ ಚಲೋ ಆದ್ರೆ ಸಾಕು. ನಾ ಬೇಡ್ಕೊಳ್ಳೋದನ್ನ ಒಂದೇ. ಚಲೋ ಆಕತೆ ಹುಡುಗಿ. ಸಣ್ಣ ಬುದ್ಧಿ ಐತಿ, ಆದ್ರೆ ಚಲೋ ಮನಸ್ಸಿಂದ ಐತಿ. ಮನಸ್ಸೇ ಕಪಟ್ಟಿಲ್ಲ ಹುಡುಗಿಗೆ. ಹಂಗಾಗಿದ್ರೆ ಬೇರೆದಾರಾಗಿದ್ರೆ ಚಲೋ ಇದ್ದವನಂತರಿ ಏನ್ ನಾಟಕ ಮಾಡಿ ಒಪ್ಪಿಸಿ, ಅವ ಒಲ್ಲಂದ್ರೆ ಒಪ್ಪಿಸಿ ಏನೇನಾರ ಗಡಬಡ ಮಾಡಿರ್ತಿದ್ರು. ಅವನಾಗ್ಲೇ ಒಪ್ಕೊಂಡ್ರು ಪಾಪ ತನ್ನ ಮನಸ್ಸಿಗೆ ಬಂದಿಲ್ಲ ಇನ್ನು ಅಂತ ಹೇಳಿ ಒಂದು ವಾರ ಟೈಮ್ ಕೇಳ್ತದ ನಿನ್ನ ಮಗಳು. ಹೌದಿಲ್ಲ? ಹೌದು ನೋಡ್ಬೇ, ನನ್ನ ಮಗಳನ್ನ ನಾ ಅರ್ಥ ಮಾಡ್ಕೊಂಡಿಲ್ಲ, ನೀವು ಅರ್ಥ ಮಾಡ್ಕೊಂಡಿರ ನೋಡಿ. ನಾ ಅದಕ್ಕೆ ಬಾಯಿಗೆ ಬಂದಂಗೆ ಬೈದೇನಿ. ಅಯ್ಯ ಬರ್ರಿ ಚಿಗವರ, ನಿಂತ ಮಾತಾಡಕತ್ತಿರಲ್ರಿ ಎಷ್ಟೊತ್ತಾತ. ಕುಂದ್ರ ಬರ್ರಿ, ಚಾ ಕುಡಿ ಅಂತ ಬರ್ರಿ. ಇಲ್ವಾ, ಇದೇ ಗರ ನಿಮ್ಮ ಅತ್ತಿ ಮುಂದೆಲ್ಲ ಹೇಳೇನಿ. ಬಡ ಸಜ್ಜಾಗಿ ಬಂದು ಬಿಡ್ರಿ. ಏನು ರೋಜಾಗ ಹನ್ನಿಡಕ್ ಬರಕತ್ತಾರ. ಅದಕ್ಕೆ ಮತ್ತಲ್ಲೇ ಮನೆಗೆ ಹೋದ್ಮೇಲೆ ಕೆಲಸದವು ಮತ್ತೆ ತಯಾರು ಮಾಡ್ಬೇಕಲ್ವಾ. ನೀನು ಒಂದಿಟ್ಟು ಬಾರ ಇವ ದೌಡ್ ಅಂದ್ರೆ ತಯಾರು ಮಾಡುವಂತೆ. ನನಗೆ ತಯಾರು ಮಾಡಕ್ಕೆ ಏನು ಗೊತ್ತಾಗಂಗಿಲ್ಲ ಇವ. ಅದಕ್ಕೆ ಗೆಳತಿನೂ ಬರ್ತೇನೆ ಅಂದಾಳ. ಆಮೇಲೆ ಸಂಗೀತನ ಮಾಡ್ತೇನೆ ಅಂದಾಳ. ಸಂಗೀತ ಮತ್ತೆ ಒಳಗೆ ಕೆಲಸ ಇರ್ತಾವ. ಮತ್ತೆ ಅದು ಪಾಪದ ಸಪನೆ ಅದು ಹೊಟ್ಟಿಲಿತ್ವ. ಅದೆಲ್ಲಿ ಉಡಿಯಾರು ಮಾಡ್ಬೇಕು. ಪಾಪ ಒಂದ್ ಕಡೆ ಕುಂತಿರ್ತತೆ. ಅದಕ್ಕೆ ನೀವ ಬರ್ರಿ, ಒಂದಿಟ್ಟು ಸಜ್ಜು ಮಾಡ್ಬರ್ರಿ. ಹೌದನ್ರಿ? ಚಲೋ ಆತ್ ಬಿಡ್ರಿ. ಒಪ್ಕೊಂಡ್ಲನ್ರಿ ರೋಜಾ? ಚಲೋ ಆತ್ ಬಿಡ್ರಿ. ನೀವು ಒಪ್ಕೊಂಡಾಳ, ದೇವ್ರದಯಿಂದ ಒಪ್ಕೊಂಡ್ಲಿ. ಯಾಕೆ ಮನಸ್ಸು ಚೇಂಜ್ ಮಾಡ್ಯಾಳ. ಪಟಕನ ಈಗ ಹುಣಿಸಿ ಬಡ ಲಗ್ನ ಮಾಡೋದು ಒಳ್ಳೇದು. ಅದಕ್ಕೆ ಮತ್ತೆ ದಿನ ದುಡ್ಕೊಂತ ಹೋದ್ರೆ ಸುಮ್ಮನೆ ಮನಸ್ಸು ಮತ್ತೆ ಬದ್ಲಿ ಹಾಕವ. ಸುಳ್ಳು ಯಾಕೆ ಬೇಕು? ಹೋಗ್ಲಿ ಈಗ ಹೂ ಅಂದ ಪಟಕನ ಹುಡುಗನ ಹೂ ಅಂದನ ಬಡ ವಾಲ್ಗ ಓದಿಸ್ಬಿಟ್ರಾತ. ಅದಕ್ಕೆ ಆ ತಗೋರಿ ಚಿಗವರ, ಬರ್ತೇನೆ ತಗೋರಿ. ಬರ್ತೇನಂತ ಇಲ್ಲ ನಿಂದ್ರಬೇಡಿ. ಬಂದ್ ಬಿಡಿ ನಮ್ಮ ಜೊತೆ. ಬಂದ್ ಬಿಡಿ, ನಾನು ಅರ್ಥ ಕರೆಕ ಬಂದೆ ನಿಮ್ಮನ್ನ. ಅಯ್ಯ ತಡ್ರಿ, ಅವ್ ಅರ್ಧಮರ್ಧ ಒಲಿ ಮ್ಯಾಗ ಏನೇನು ಬಿಸಿ ಮಾಡಕತ್ತೇನ್ರಿ. ಅವ್ನು ಬಿಸಿ ಮಾಡಿಟ್ಟು ಬಂದು ಬಿಡ್ತೇನ್ರಿ. ನೀವು ನಡೀರಿ ಮುಂದೆ, ಬಂದ ಬಿಡ್ತೇನ್ರಿ. ಬೇಕಾದ್ರೆ ನಮ್ಮ ಅತ್ತೆಯಾರನ್ನ ಕರ್ಕೊಂಡು ಹೋಗ್ರಿ, ನಾ ಚಿಂಟು ಆಮೇಲೆ ಕರ್ಕೊಂಡ್ ಬರ್ತೇನ್ರಿ. ಹೌದಾ? ಹಂಗೆ ಮಾಡ್ತೀಯಾ? ಆಯ್ತು ತಗೋ. ಹಂಗಂದ್ರೆ ನಡಿಬೇ ಸಿದ್ದಮ್ಮ, ಹೋಗು ನಡಿನೋ. ಮುಂದೆ ಹೋಗು ನಡಿನೋ. ತಡಿವ, ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತೇನೆ. ಬಡಾನ ಬಾರ್ಬೇ, ಮತ್ತೆ ಟೈಮ್ ಇಲ್ಲ ಮನೆಗೆ. ಅದಕ್ಕೆ ಆ ಹುಡುಗಿ ರೆಡಿ ಆಗೋದು ಏನು ಗೊತ್ತೇ ಇಲ್ಲ. ಅದಕ್ಕೆ ನಾವು ಹೋಗುತ್ತಾನ ಹಂಗೆ ಕುಂತಿರ್ತದ ಮೊಬೈಲ್ ನೋಡ್ಕೊಂತ. ಹೌದನ? ಆತ್ ತಗೋ. ಒಂದೇ ನಿಮಿಷ ತಡಿ, ಬಂದ ಬಿಡ್ತೇನೆ. ಆಯ್ತು ತಗೋರ್ಬೇ. ಹಂಗಂದ್ರೆ ನಾ ಮುಂದೆ ಹೋಗಿರ್ತೇನೆ. ಇಬ್ರು ಅತ್ತಿ ಸಸಿ ಬಂದ ಬಿಡ್ರಿ. ಮತ್ತೆ ಯಾಕೆ ಹೋದಿಲ್ಲ? ಆತ್ ತಗೋರ್ವ, ಅಷ್ಟು ಮಾಡಿ. ಬಂದ ಬಿಡ್ತೇನೆ, ಹಿಂದಿಂದ ಬಂದ ಬಿಡ್ತೇನೆ. ಆಯ್ತು ತಗೋರ್ಬೇ. ಬರ್ಲಾ ಹಂಗಂದ್ರೆ ನಾನು? ಕುಂದ್ರಿ ಚಿಗವರ, ಚಾ ಕುಡಿದು ಹೋಗುಂತ್ರಿ. ನೀವೇವ ಬರ್ಬೇಕು? ಫಸ್ಟ್ ಟೈಮ್ ಬಂದಿರಿ ನಮ್ಮ ಮನೆಗೆ. ಕುಂದ್ರಿ, ಚಾ ಕುಡಿದು ನಾಷ್ಟ ಮಾಡಿ ಹೋಗುವಂತ್ರಿ. ಇಲ್ಲ ಇವ ಇನ್ನು ಒಂದಿನ ಬರ್ತೇನೆ. ಈಗ ಅರ್ಜೆಂಟ್ ಐತಿ, ಏನು ಮಾಡಕ್ ಬರಂಗಿಲ್ಲ. ಇದು ಹೋಗಿ ಕೆಲಸ ಮಾಡ್ಕೊಳ್ಬೇಕವ. ಅದಕ್ಕೆ ಏನು ತಪ್ಪಿಕೊಳಕ್ ಹೋಗ್ಬೇಡ್ವಾ. ಮುಂಜಾನೆ ದೌಡ್ ಎದ್ಬಿಟ್ಟೇನಲ್ಲ, ಕಳಿಕೆ ಬರಾಕತ್ಬಿಟ್ಟವ. ಇವ ಖುಷಿಗೆ ನಿದ್ದಿನ ಹತ್ತಿಲ್ಲ ನಾ ರಾತ್ರಿ. ಈಗ ನೋಡಿದ್ರೆ ನಿದ್ದೆ ಬರಾಕತ್ತಿ. ಏನು ಮಾಡ್ಬೇಕು? ಹಂಗವಾದ ಮತ್ತೆ ಮಗಳ ಮದುವೆ ಮಾಡಕತ್ತಿ ಮತ್ತೆ ಹಂಗ ಅದ. ಹೌದೌದು ಬೇ. ಆ ತಗೋಬೇ, ಮಾತಾಡ್ಕೊಂತ ನಿಂತ ಹೊತ್ತಕತ್ತಿ. ನಾ ಬರ್ತೇನೆ ಬೇ. ಆತ್ ನಡಿವಾ, ಬಂದ್ವಿ. ಗಂಗವ್ವ ಅಂತ ಖುಷಿಯಾಗ ನೋಡು.
ಮಗಳದ್ದು ಮದುವೆ ಮಾಡಕ್ಕೆ ಖುಷಿಯಾಗ್ಯ ಹೌದು ನೋಡ್ರಿ ಆದ್ರೆ ಹುಡುಗಿನ ಇನ್ನೂ ಉಪಯೋಗ ಇಲ್ರಿ ಅಷ್ಟು ಇನ್ನೂ ತಿಳುವಳಿಕೆ ಬಂದಿಲ್ರಿ ಅದಕ್ಕೆ ಕಾಲೇಜ್ ಕಲಿತೈತೆ ಕರೆ ಹೆಂಗೆ ಏನು ಹೆಂಗಿರ್ಬೇಕು ಹಿರಿಯರ ಮುಂದೆ ಹೆಂಗಿರ್ಬೇಕು ಏನು ಗೊತ್ತಿಲ್ರಿ ಹೌದು ಇನ್ನೂ ಹುಡುಗ ಬುದ್ಧಿ ಐತಿ ಅಷ್ಟ್ರಾಗ ನಮ್ಮ ಸಪನ ಹಂಗಿದ್ದಿಲ್ಲ ನೋಡ್ರಿ ತಿಳುವಳಿಕೆ ಭಾಳ ತಿಳುವಳಿಕೆ ಇದ್ದಿತ್ತು ರೀ ಹುಡುಗಿದ ಅದಕ್ಕೆ ನಮ್ಮ ಸುರೇಶ ಗಂಟೆ ಬಿದ್ದು ಹುಡುಗಿನ ಲಗ್ನ ಮಾಡ್ಕೊಂಡು ನಾನು ಆತಗೋ ಮಾತಾಡ್ಕೊಂತ ನಿಂದ್ರು ಟೈಮ್ ಅಲ್ಲ ನಾ ಪೂಜೆ ಮಾಡ್ತೀನಿ ಬಡ ನೀವು ಒಲಿ ಮೇಲೆ ನೀನೇನೋ ಬಂದು ಮಾಡಿ ನಡಿ ಹೋಗುನ ತಲೆ ನಾಷ್ಟ ಮಾಡೋಣಂತ ಹ್ಞೂ ರೀ ಅತ್ಯಾರ ಚಿಂಟು ಮತ್ತು ಸಾಲಿಂದ ಅಲ್ಲೇ ಬರ್ಲಿಲ್ರಿ ಅಯ್ಯ ಸಾಲಿಂದ ಅಂತ ನೋಡ್ರಿ ಟ್ಯೂಷನ್ ಹೋಗ್ಯಾನ ಇವತ್ತು ಐತಾರಲ್ಲ ಸುಟಿ ಐತಿ ಇದು ಟ್ಯೂಷನ್ ಹೋಗ್ಯಾನ್ರಿ ಅಲ್ಲಿಂದ ಅಲ್ಲೇ ಹೇಳೋಗು ನಡ್ರಿ ಟ್ಯೂಷನ್ ಮುಗಿಸೋಣ ತಗ ಬರ್ತಾನೆ ಆತಗೋ ರೋಜಾ ರೋಜಾ ಓಮ ಬಾಯಿಲೆ ತಯಾರಾದೇನ ಅಯ್ಯ ಹುಡುಗಿ ಹಂಗ ನಿಂತಿಯಲ್ಲ ಮತ್ತು ಪ್ಯಾಂಟ್ ಅಂಗಿ ಸಿಗಾಕೊಂಡೆ ರೆಡಿ ಹಾಕ್ಯಾನ ಈಗ ಯಾವಾಗ ಆ ಗಂಡಿನ ಕಡೆ ಎಲ್ಲಾರು ಬಂದಾಗನೆ ಪಟಕನ ಒಬ್ಬೊಬ್ಬರು ಹೆಣ್ಮಕ್ಳು ಒಳಗೆ ಬರ್ತಿರ್ತಾರೆ ನಿನ್ನ ಪ್ಯಾಂಟ್ ಅಂಗಿನ ನೋಡಿದ್ರ ಅಂದ್ರೆ ಎಂತ ಏನ್ ಮಾಡ್ಬೇಕ ಏನೋ ತಿಳ್ಕೊಂಡ್ರ ಅಂದ್ರೆ ಅವ್ರೆ ಅಯ್ಯೋ ಅಮ್ಮ ಎಲ್ಲರೂ ಹಾಕೋತಾರ ಸುಮ್ಮನಿರು ಆ ಹುಡುಗ ಮತ್ತೆ ನಂದ ಪ್ಯಾಂಟೆ ಹಂಗಿನಾಗ ನೋಡ್ಯಾನವ ಇವಾಗ್ಲು ಹ್ಞೂ ಅಂದಿಲ್ಲನೆ ಆದ್ರೂ ನಾಯವ ಮತ್ತೇನಾರ ಚುಚ್ಚಿಗಿಚ್ಚಾರ ಏನಿದ್ ಹುಡುಗಿ ಪ್ಯಾಂಟ್ ಅಂಗಿ ಹಾಕೊಂಡು ನಿಂತತಿ ಎಲೆಕ್ಷನ್ ಆಗಿ ಒಂದು ಸೀರೆ ಹಾಕಿ ದಾಡಿ ಅದಕ್ಕಂತ ಬೈದ್ರೆ ಏನ್ ಮಾಡ್ತಿ ಅಸಹ್ಯ ಆಗೋಂಗಿಲ್ಲ ಅವಂಗ ಆತ ರೆಡಿ ಆಗಿ ಬಿಡ್ತೇನೆ ನಡಿ ಒಳಗ ಮೊದಲ ನಡಿ ಒಳಗ ರೆಡಿಯಾಗಿ ನಡಿ ತಡಿಮಾ ನನ್ನ ಫ್ರೆಂಡ್ ಕಾಯಕತ್ತೀನಿ ಯಾಕೆ ಇನ್ನೂ ಬಂದಿಲ್ಲ ಯಾರಕ್ಕಿ ಫ್ರೆಂಡ್ ಒಬ್ಬಕಿದಾಳ ಲೈಲಾ ಅಂತೆ ಬರಕತ್ತಾಳ ಫೋನ್ ಮಾಡಿ ನೀ ಬರಕತ್ತಾಳ ಆತಾತ ಒಳಗರ ನೀನು ಸಜ್ಜರ ಮಾಡ್ಕೊಂಡು ನಡಿ ಬೇಡ ಒಳಗ ನಡಿ ಹುಡುಗಿ ಬಂದಿಗಿಂದಾರ ನಡಿ ಒಳಗೆ ಹ್ಞೂ ನಾಯವ್ವ ಆತ ನಮ್ಮಮ್ಮ ಒಂದು ಮದ್ವಿನ ಆಗಕತ್ತ ನನ್ನ ಕುಣಿಯಕತ್ತ ಮತ್ತೆ ಮತ್ತೆ ಫಿಕ್ಸ್ ಆದ್ರೆ ಮದುವೆ ಆದಂಗ ಮತ್ತೆ ಈಗೇನಕ್ಕ ಏನ್ ತಿಳಿಸಿ ಹೇಳ್ಬೇಕು ಏನ್ ಹೇಳ್ಬಾರ್ದು ನನಗಂತೂ ಒಂದು ಗೊತ್ತಾವಲ್ಲ ನೋಡು